ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಹಲಸಿನ ಬೀಜದ ಗೊಜ್ಜು ಮಾಡ್ತಿದ್ದೀನಿ. ಬರ್ರಿ ನಾನು ಯಾವ ರೀತಿ ಮಾಡಿದೆ, ಹಾಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದು ತೊಗೊಂಡಿದ್ದೀನಿ ಅಂತ ಹೇಳಿ ನಾನು ತೋರಿಸ್ತೀನಿ. ನೋಡಲಿ, ಒಂದು 10 ಬೀಜ ನಾನು ಇಲ್ಲಿ ತೊಗೊಂಡು ಕುಕ್ಕರಲ್ಲಿ ಹಾಕಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ತಿನ್ನೋದಕ್ಕೆ ನಮಗೆ ಅಂತೇಳೊಂದು ಟೈಮ್ ಪಾಸಿಗೆ ಹುರಿದು ತಿಂದಿರೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲೇ ಹುರಿಯೋದಕ್ಕೆ ಹಾಕಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಿಗಿಟ್ಟು ಒಂದೇ ಒಂದು ವಿಷಲ್ ಮಾಡ್ಕೊತೀನಿ. ಯಾಕಂದರೆ ಇದು ಒಣಗಿದ್ದಲ್ಲ, ಫ್ರೆಶ್ ಆಗಿರುವಂಥದ್ದು ಬೀಜ, ಅದಕ್ಕೋಸ್ಕರ ಒಂದೇ ಒಂದು ವಿಷಲ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಚೆನ್ನಾಗಿ ಒಂದು ವಿಷಲ್ ಆಗೈತಿ. ಹಾಗೆ ಬೆಂದಿದ್ದಾವೆ ನೋಡ್ರಿ, ಚೆನ್ನಾಗಿ ಬೆಂದಿದ್ದಾವೆ. ಮೇಲಿನ ಸಿಪ್ಪೆನ ನಾನೀಗ ಒಂದೊಂದಾಗಿ ಮೇಲಿನ ಸಿಪ್ಪೆ ತೆಗೆದಿದ್ದೀನಿ. ನೀವು ಬೇಕಿದ್ದರೆ ಹುರಿದು ಒಂದು ಸ್ವಲ್ಪ ಹುರ್ಕೊಂಡು ಮೇಲಿನ ಸಿಪ್ಪೆ ತೆಗೆದು ಬೇಕಿದ್ದರೆ ನೀವು ಬೇಯಿಸ್ಕೋಬೋದು. ನಾನಿಲ್ಲಿ ನೋಡ್ರಲ್ಲಿ ಬೇಯಿಸ್ಕೊಂಡ ನಂತರ ನಾನು ಬೀಜದ ಸಿಪ್ಪೆ ತೆಗೆದು ನಾನೇನು ಮಾಡ್ತೀನಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ಇಟ್ಟೋದಕ್ಕೆ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಒಂದೆರಡು ಕಾಳು ಸಾಸಿವೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದು ಎಣ್ಣೆ ಕಾದಿಲ್ಲ, ಅದಕ್ಕೋಸ್ಕರ ಪೂರ್ತಿಯಾಗಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊತೀನಿ. ನೋಡ್ರಿ, ಈಗ ಚಿಟಪಟ ಅಂತ ಸಿಡಿತಾ ಇದಾವೆ. ಈಗ ಎಣ್ಣೆ ಕಾದಾಗೈತಿ. ಈಗ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೆ. ನಾನೀಗ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು 4 ಬೆಳ್ಳುಳ್ಳಿ ಬೇಳೆನ ನಾನು ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಚೂರು ಶುಂಠಿ ಹಾಕ್ಕೊಂಡಿದ್ದೀನಿ ನಾನಿಲ್ಲ, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಶುಂಠಿ ಮತ್ತು 4 ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ನಾನಿಲ್ಲಿ ದೊಡ್ಡದೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿ ಬೆಂದಾದ ನಂತರ ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಟೊಮೆಟೊ ಹಣ್ಣನ್ನು ಹಾಕಿದ್ದನ್ನ ಚೆನ್ನಾಗಿ ಒಂದು ಚೂರು ಹಾಕಿ ನಾನು ಇದನ್ನ ಬೇಯಿಸ್ಕೊತೀನಿ. ನೋಡಲೆ, ನಾನು ಒಂದೇ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಚೂರು ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಿದ್ದೀನಿ. ಚೆನ್ನಾಗಿ 2 ಬೇಯಬೇಕು ಅದು. ಟೊಮೆಟೊ ಹಣ್ಣು ಈರುಳ್ಳಿ ಬೆಂದಾದ ನಂತರ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ನಾನು ಕೈಯಲ್ಲಿ ತಿಕ್ಕಿ ಪುಡಿ ಮಾಡಿ ಹಾಕಿದೆ ಇದಕ್ಕೆ. ಅಂದರೆ ಒಂದು ಸ್ವಲ್ಪ ಘಮ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಹಾಗೆ ಒಂದು ನಿಮಿಷ, ಅದನ್ನು ಸ್ವಲ್ಪ 1-2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನಾನು. ಈಗ ನಾನೆಲ್ಲ ಮಸಾಲೆ ಪುಡಿಗಳನ್ನು ಹಾಕ್ತಾ ಹೋಗ್ತೀನಿ. ಉಪ್ಪಂತೂ ನಾನು ಹಾಕ್ಕೊಂಡಿದ್ದೀವಿ, ಬೇಕಿದ್ದರೆ ನೀವು ಒಂಚೂರು ಹಾಕ್ಕೋಬೋದು. ಈಗ ನಾನು ಖಾರ ಹಾಕ್ಕೊಂಡೆ 1 ಸ್ಪೂನಷ್ಟು, ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡಿನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು, ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಚೆನ್ನಾಗಿ ಒಂದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಇಲ್ಲಿ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನೇನು ಈ ಹಲಸಿನ ಹಣ್ಣಿನ ಬೀಜನ ಬೇಯಿಸಿಟ್ಕೊಂಡಿದ್ದೆಲ್ಲ ನೋಡ್ರಿ, ಎಷ್ಟು ಚೆನ್ನಾಗಿ ಬೆಂದವು. ನೀವು ಬೇಕಿದ್ದರೆ ಮ್ಯಾಶು ಮಾಡಿ ಹಾಕ್ಕೋಬೋದು. ನೀವು ಚೆನ್ನಾಗಿ ಅದನ್ನ ಅಂದರೆ ಮ್ಯಾಶರಿಂದ ಒತ್ತಿಕ್ಕಿದ್ರೆ ಚೆನ್ನಾಗಿ ಅದು ಇದಾಗುತ್ತಲ್ಲ, ಆ ರೀತಿ ನಾವು ಅದರಿಂದ ಪ್ರೆಸ್ ಮಾಡಿನೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಕೈಲೇ ಪ್ರೆಸ್ ಮಾಡಿದ ಕೂಡ ನಾವು ಚೆನ್ನಾಗಿ ಬೆಂದಿದ್ದಕ್ಕೆ ಕೈಲೇ ಪ್ರೆಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದೊಂದು ಸ್ವಲ್ಪ ಉಪ್ಪು ಖಾರ ಹಿಡಿಯೋ ಮಟ್ಟ ನಾನು ಇದನ್ನ ಎಲ್ಲ ಒಗ್ಗರಣೆ ಹಾಕಿದ್ದೀನಿಲ್ಲ, ಅದಕ್ಕೆ ಹಾಕಿ 1-2 ನಿಮಿಷ ನಾನು ಮುಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ಮುಚ್ಚಿಟ್ಟು ಚೆನ್ನಾಗಿದೆ ಉಪ್ಪು ಖಾರ ಹಿಡಿದು ಆದ ನಂತರ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊತೀನಿ. ಇದಕ್ಕೆ ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿನೂ ನೀರು ಹಾಕ್ಕೋಬೋದು, ಇಲ್ಲ ಕಡಿಮೆನೂ ಹಾಕ್ಕೋಬೋದು. ನಾನಿಲ್ಲಿ ರಾತ್ರಿ ಊಟಕ್ಕೋಸ್ಕರ ಮಾಡ್ತಿದ್ದೀನಿ. ಮತ್ತೇನು ಸಾರು ಮಾಡೋದು ಅಂತೇಳಿ ಅಂದ್ರೆ ನಾನಿಲ್ಲಿ ರೊಟ್ಟಿ ಮಾಡಿದ್ದೆ, ಬಿಸಿ ರೊಟ್ಟಿ ಆಗಿದ್ದಾವೆ. ಹಾಗೆ ಎಣ್ಣೆಗಾಯಿ ಪಲ್ಯ ಇತ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಸಾರು ಇರಲಿ ಅಂತೇಳಂದು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೋಡಲಿ, ನೀವು ಬೇಕಿದ್ರೆ ಇದನ್ನು ಗಟ್ಟಿನೂ ಮಾಡ್ಕೋಬೋದು. ಇದು ಭಾಳ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ಇದು ಅನ್ನಕ್ಕಿಂತ ರೊಟ್ಟಿ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವು ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮನ್ಯಾಗ. ಭಾಳನೇ ರುಚಿಕರವಾದಂಥ ಹಲಸಿನ ಹಣ್ಣಿನ ಗೊಜ್ಜು ನಮ್ದು ರೆಡಿ ಆಗೈತಿ. ನೀವು ಮನೇಲಿ ಇದನ್ನ ಒಂದು ಸ್ವಲ್ಪ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.